ಕೆಲವೊಮ್ಮೆ ಒಂದೇ ರೀತಿಯ ಸಾರು, ಸಾಂಬಾರು, ಪಲ್ಯವನ್ನೆಲ್ಲ ತಿಂದು ಬೇಜಾರಾಗಿರ್ತದೆ. ನಮ್ಮೂರಿನ ಅಡಿಗೆ ಬದಲಿಗೆ ಬೇರೆ ಊರಿನ ಯಾವುದಾದ್ರೂ ಅಡಿಗೆಯನ್ನ ಮಾಡಿ ಊಟ ಮಾಡಬೇಕು ಅಂತ ಅನಿಸ್ತಾ ಇರ್ತದೆ. ಇವತ್ತು ಕೂಡ ನನಗೆ ಹಾಗೆ ಅನಿಸ್ತಿತ್ತು. ಹಾಗಾಗಿ ಉತ್ತರ ಭಾರತದ ಒಂದು ರೆಸಿಪಿ ಆದಂತಹ ದಾಲ್ ತಡ್ಕವನ್ನ ಮಾಡಿದ್ದೇನೆ. ಇದನ್ನ ಯಾವ ರೀತಿಯಾಗಿ ಮಾಡಿದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇದರ ಜೊತೆಗೆ 1 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನು ಕೂಡ ಹಾಕೊಂಡಿದ್ದೇನೆ. ಬೆಣ್ಣೆ ಒಳ್ಳೆ ರುಚಿಯನ್ನ ಕೊಡ್ತದೆ ದಾಲ್ಗೆ, ಹಾಗಾಗಿ ಬೆಣ್ಣೆಯನ್ನ ಸೇರಿಸ್ಕೊಂಡಿದ್ದೇನೆ. ನಂತರ ಸ್ವಲ್ಪ ಜೀರಿಗೆಯನ್ನ ಹಾಕಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಆದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. 4-5 ಹಸಿಮೆಣಸನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಬೇಳೆ ಆಗಿರೋದ್ರಿಂದ ಖಾರ ಸ್ವಲ್ಪ ಕಟ್ಟಗೆ ಇದ್ರೆ ರುಚಿ ಆಗ್ತದೆ, ಖಾರ ಕಡಿಮೆ ಆದ್ರೆ ತಿನ್ಲಿಕ್ಕೆ ಅಷ್ಟು ಹಿತವಾಗುದಿಲ್ಲ. ನಂತರ ಕಟ್ ಮಾಡಿರುವಂತಹ 5-6 ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. 1 ಇಂಚು ಶುಂಠಿಯನ್ನ ತುರಿದು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಒಗ್ಗರಣೆಯಲ್ಲಿ ಇದೆಲ್ಲ ಸ್ವಲ್ಪ ಬಾಡಿದ ನಂತರ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ ಎಣ್ಣೆಯ ಜೊತೆಗೆ. ದಾಲ್ ತಡ್ಕ ಅನ್ನದ ಜೊತೆಗೂ ಕೂಡ ಚೆನ್ನಾಗಾಗ್ತದೆ, ಹಾಗೆ ರೊಟ್ಟಿ ಚಪಾತಿಯ ಜೊತೆಗೂ ಕೂಡ ಚೆನ್ನಾಗಾಗ್ತದೆ. ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿಯ ಜೊತೆಗೆ ತುಂಬಾನೇ ಚೆನ್ನಾಗಾಗ್ತದೆ. ಅದಕ್ಕಿಂತ ನಮಗೆ ಚಪಾತಿಗೆ ಇಷ್ಟ ಆಗ್ತದೆ ಇದು. ಅನ್ನದ ಜೊತೆಗೂ ಕೂಡ ಹಾಕಿ ತಿನ್ನಬಹುದು. ನಮ್ಮೂರಿನ ತವೆ ರೀತಿಯಲ್ಲೇ ಇರ್ತದೆ. ನಂತರ ಕಟ್ ಮಾಡಿರುವಂತಹ 1 ಟೊಮೆಟೊವನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿಣವನ್ನ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತೇನೆ. ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಎಲ್ಲವೂ ಕೂಡ ಚೆನ್ನಾಗಿ ಹುರಿಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಹುರ್ಕೊಳ್ಬೇಕು. ಬೇಯಿಸಿರುವಂತಹ ಬೇಳೆಯನ್ನ ಹಾಕೊಂಡಿದ್ದೇನೆ. ಈಗಾಗಲೇ ಬೇಳೆಯನ್ನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಮೆತ್ತಗಾಗಿ ಬೆಂದಿರಬೇಕು. ನಂತರ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ರುಚಿಗೆ ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣಿನ ರಸವನ್ನ ಹಾಕೊಂಡಿದ್ದೇನೆ. ಹಾಗೆ ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಇಂಗನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಬೇಳೆ ಅಂದ್ರೆ ವಾಯು ಅಂತ ಹೇಳ್ತಾರೆ, ಹಾಗಾಗಿ ಜೀರಿಗೆ, ಶುಂಠಿ, ಇಂಗು ಹಾಗೆ ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಹಾಕೊಂಡ್ರೆ ಆ ವಾಯುವನ್ನ ಹೊಡಿತದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಗೆ ಯಾವುದಕ್ಕೆ ಬಳಸ್ತೀರಾ ಅನ್ನೋದ್ರ ಮೇಲೆ ನೀರನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ 1 ಟೀ ಚಮಚ ಆಗುವಷ್ಟು ಧನಿಯಾ ಪೌಡರ್ನ ಹಾಕೊಂಡಿದ್ದೇನೆ. ಅಚ್ಚ ಖಾರದ ಪುಡಿ 1.5 ಇಂದ 1.25 ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಒಂದು ಸ್ವಲ್ಪ ಖಾರದ ಪುಡಿಯನ್ನ ನಂತರ ಒಗ್ಗರಣೆಗೂ ಕೂಡ ಹಾಕ್ಲಿಕ್ಕಿದೆ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೇನೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಇಷ್ಟ ಆಗೋದ್ರೊಳಗಡೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇರ್ತದೆ. ಬೇಳೆ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸೋದು ಬೇಡ. ನಾವು ಹಾಕಿದ ಮಸಾಲೆ ಎಲ್ಲ 1 ಕುದಿ ಬಂದ್ರೆ ಸಾಕು. ಹಾಗೆ ಉಪ್ಪನ್ನ ಹಾಕಿದ ನಂತರ ಚೆನ್ನಾಗಿ ಉಪ್ಪು ಹೊಂದಿಕೆ ಆಗೋ ಹಾಗೆ 1 ಕುದಿ ಚೆನ್ನಾಗಿ ಬಂದ್ರೆ ನಮ್ಮ ದಾಲ್ ರೆಡಿ ಆಗ್ತದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿಯನ್ನ ಹಾಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿ ಬರ್ತದೆ. ಗರಂ ಮಸಾಲ ಪುಡಿಯನ್ನ ಕೊನೆಯಲ್ಲಿ ಹಾಕೊಂಡ್ರೆ ಅರೋಮಾ ತುಂಬಾನೇ ಚೆನ್ನಾಗಿ ಹಾಗೆ ಇರ್ತದೆ. 1 ಕುದಿ ಬಂದಿದೆ. ಉರಿಯನ್ನ ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೇನೆ. ರುಚಿಯಾದ ದಾಲ್ ಫ್ರೈ ರೆಡಿಯಾಗಿದೆ. ಇಷ್ಟು ಮಾಡ್ಕೊಂಡ್ರೆ ಇದಕ್ಕೆ ದಾಲ್ ಫ್ರೈ ಅಂತ ಹೇಳ್ತಾರೆ. ಇದಕ್ಕೆ ಮೇಲ್ಗಡೆಯಿಂದ ಒಂದು ಒಗ್ಗರಣೆಯನ್ನ ಹಾಕೊಂಡ್ರೆ ಅದು ದಾಲ್ ತಡ್ಕ ಆಗ್ತದೆ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಕೆಲವರು ದಾಲ್ ಫ್ರೈ ಅಂತಾರೆ, ಕೆಲವರು ದಾಲ್ ತಡ್ಕ ಅಂತಾರೆ. ಎರಡು ಕೂಡ ಅಷ್ಟೇ. ಮೇಲ್ಗಡೆಯಿಂದ ಒಂದು ಒಗ್ಗರಣೆಯನ್ನ ಹಾಕೊಂಡ್ರೆ ದಾಲ್ ತಡ್ಕ ಆಗ್ತದೆ. ಒಂದು ಬೌಲಲ್ಲಿ ಹಾಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಮಾತ್ರ ತುಪ್ಪದಲ್ಲಿಯೇ ಮಾಡಬೇಕು ಇದಕ್ಕೆ, ಆಗ್ಲೇ ಇದರ ರುಚಿ ಜಾಸ್ತಿ ಆಗೋದು. ನಾನಿಲ್ಲಿ 2 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ. ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಜೀರಿಗೆ ಎಲ್ಲ ಚಟಪಟ ಅಂತದಲ್ಲ, ಆಗ 2 ಒಣಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಒಣಮೆಣಸೆಲ್ಲ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ಕೊನೆಯಲ್ಲಿ ಈ ಕಡೆಗೆ ತೆಕ್ಕೊಂಡು ಅದಕ್ಕೆ ಅಚ್ಚ ಖಾರದ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯನ್ನ ಹಾಕೊಳ್ಬೇಕು. ಬೆಂಕಿಯ ಮೇಲೆ ಇಟ್ಟು ಖಾರದ ಪುಡಿಯನ್ನ ಹಾಕಬೇಡಿ, ಕಲರ್ ಚೇಂಜ್ ಆಗಿ ಹೋಗ್ತದೆ, ಕಪ್ಪಾಗ್ತದೆ ಖಾರದ ಪುಡಿ. ಕೊನೆಯಲ್ಲಿ ಮಿಕ್ಸ್ ಮಾಡಿ ತಕ್ಷಣ ಹಾಕೊಳ್ಳಿ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ದಾಲ್ ತಡ್ಕ ರೆಡಿ ಆಯ್ತು. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.